ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ತುಂಬಾ ಚೆನ್ನಾಗಿದೆ. ಏನಂತಂದ್ರೆ ಇಲ್ಲಿ ರಾಮ್ ಅವರು ಸಂಗೀತನ ವಹಿಸ್ಕೊಂಡು ಮಾತಾಡಬೇಕು ಅಂತ ಖುಷಿ ಪಡಬೇಕು, ಅಮ್ಮನ್ನ ಬೈದ್ರು ಅಂತ ದುಃಖ ಪಡಬೇಕು ಒಂದೂ ಗೊತ್ತಾಗಲ್ಲ. ಯಾಕಂತಂದ್ರೆ ನಿಂಗಾವಜ್ಜಿ ಕೂಡ ಭಾರಿ ಕಷ್ಟಪಟ್ಟಿದ್ದಾಳೆ, ಆ ಕಷ್ಟವನ್ನ ಹೇಳ್ಕೊತಾಳೆ. ಸೊ ಹೇಳ್ತಾ ಹೋಗ್ತೀನಿ. ನಿಜಕ್ಕೂ ಈ ಒಂದು ಸಂಚಿಕೆ ನೋಡಿದ್ರೆ ಒಬ್ಬ ಗಂಡ್ಮಗ ಎಷ್ಟು ಕಷ್ಟ ಗಂಡ್ಮಗನಿಗೆ ಅಂತಂದ್ರೆ ಇಲ್ಲಿ ಹೆಂಡತಿನ ನೋಡ್ಬೇಕಾ ತಾಯಿನ ನೋಡ್ಬೇಕಾ ಯಾರ ಕಷ್ಟ ನೋಡ್ಬೇಕು ಅನ್ನೋದು ಗೊತ್ತಾಗ್ದೇನೆ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ತಾರೆ, ಟೆನ್ಷನ್ ಮಾಡ್ಕೋತಾರೆ. ಒಬ್ರಿಗೆ ಕೆಟ್ಟವರಾಗ್ತಾರೆ, ಒಬ್ರಿಗೆ ಒಳ್ಳೆಯವರಾಗ್ತಾರೆ. ಇಲ್ಲಿ ರಾಮ್ ಪರಿಸ್ಥಿತಿ ಕೂಡ ಅದೇ ಆಗಿರುತ್ತೆ. ಏನು ಅಂತಂದ್ರೆ ಸಂಚಿಕೆ ಆರಂಭದಲ್ಲಿ ಹಪ್ಳ ಮಾಡೋಕೆ ಹೋಗಿ ಸಂಗೀತ ಒದ್ಕೊಂಡ್ಬಿದ್ದಿರ್ತಾರೆ, ಬಿದ್ದು ಕಾಲಿಗೆ ನೋವು ಮಾಡ್ಕೋತಾರೆ. ರಾಮ್ಗೆ ಕೋಪ ಬರುತ್ತೆ. ಕೋಪ ಬಂದು ಏನಮ್ಮ ನೀನು ಯಾಕಮ್ಮ ಈಗ ಮಾಡ್ತಿದ್ಯಾ, ಎಷ್ಟೋ ವರ್ಷಗಳಾದ್ಮೇಲೆ ನಿನ್ನ ನೋಡಕ್ಕಂತ ಬಂದೆ, ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಕುಟುಂಬದವರೆಲ್ಲ ಬಂದ್ವಿ, ಆದ್ರೂ ಕೂಡ ನನ್ನ ಹೆಂಡತಿಗೆ ಬೇಕು ಬೇಕಂತ ರಾತ್ರಿ ಸೀರೆ ಹೋಗಿಯಕ್ ಹಸ್ತೀಯ, ಹಪ್ಳ ಮಾಡಕ್ ಹಸ್ತೀಯ, ರಾಸಿ ಗಂಟ್ಲೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಕ್ ಹಸ್ತೀಯ, ಯಾಕಮ್ಮ ಈಗೆಲ್ಲ ಅಂತ ಹೇಳಿ ರಾಮ್ ಕೋಪ ಬಂದ್ಬಿಟ್ಟು ಅದಕ್ಕೆ ನಮ್ಮಪ್ಪ ನಿನ್ನ ಬಿಟ್ಟು ಓಡೋಗಿರ್ಬೋದು ಅಂತ ಹೇಳ್ಬಿಟ್ಟು ಬೈದು ಬಿಡ್ತಾರೆ. ನಿಂಗಾವಜ್ಜಿಗೆ ಕೋಪ ಬಂದು ಅಲ್ಲಿಂದ ಎದ್ದು ಹೋಗ್ತಾರೆ. ಅಲ್ಲಿ ಹೋಗಿ ತಮ್ಮ ಗಂಡನ ಹತ್ರನೂ ಮಾತಾಡ್ತಾರೆ. ನೋಡಿ ನೀವು ನನ್ಗೋಸ್ಕರ ಓಡೋದ್ರ, ನಿಮ್ಮ ಜವಾಬ್ದಾರಿಯನ್ನ ನಿಭಾಯಿಸಕ್ಕಾಗದೆ ಹೋಗಿದ್ದೀರಾ. ನೋಡಿ ರಾಮ್ ಈಗಂದ, ನೀವೇನಾದ್ರೂ ಇದ್ದಿದ್ರೆ ತೆಗೆದು ಬಾರಿಸ್ತಾ ಇದ್ರಿ ಅವನಿಗೆ ಅಂತ ಹೇಳಿ ಅಜ್ಜಿ ಫೋಟೋದ ಹತ್ರ ಮಾತಾಡ್ತಾರೆ. ಅಜ್ಜಿಗೂ ಬೇಜಾರಾಗಿದೆ. ಇಲ್ಲಿ ಮನೆಯಲ್ಲಿ ರಾಮ್ಗೆ ಎಲ್ಲರೂ ಹೇಳ್ತಾರೆ, ಅಪ್ಪ ನೀ ಹಾಗೆ ಮಾತಾಡಬಾರ್ದಾಗಿತ್ತು ಅಂತ. ಅಜಿತ್ ಆಗಿರ್ಬೋದು, ಭೂಮಿ, ಶ್ರವಣ ಎಲ್ಲರೂ ಕೂಡ ಹೇಳ್ತಾರೆ, ರೀ ಯಾಕ್ರಿ ನೀವು ಆ ತರ ಅತ್ತೆಗೆ ಮಾತಾಡಿದ್ರಿ, ಅತ್ತೆ ಕೋಪ ಮಾಡ್ಕೊಂಡ್ರು ಅಂದಾಗ, ಇಲ್ಲ ಸಂಗೀತ, ಅಮ್ಮ ಮಗಳಿಗೊಂಥರ ನೋಡ್ತಾರೆ, ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂಥರ ನೋಡ್ತಾರೆ, ಸೊಸೆಂದ್ರಿಗೆ ಒಂಥರ ನೋಡ್ತಾರೆ. ಕೋಪ ಬರಲ್ವಾ, ಎಷ್ಟೋ ದಿನಗಳಿಂದ ಬಂದಿದ್ದೀವಿ, ಎಲ್ಲರೂ ಒಟ್ಟಿಗೆ ಕುಂತು ಊಟ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಕಷ್ಟ ಸುಖಗಳು ಹಂಚ್ಕೋಬೇಕು ಅಂದ್ರೆ ಅದೇನೋ ರೂಲ್ಸ್ ಹಾಕ್ತಾರೆ. ಹೆಣ್ಮಕ್ಳಿಗೆ ಒಂದು ರೂಲ್ಸ್, ಸೊಸೆಯಂದ್ರಿಗೆ ಒಂದು ರೂಲ್ಸ್, ಮನೆ ಮಕ್ಕಳಿಗೆ ಒಂದು, ಬೇರೆ ಹೊರಗಿಂದ ಬಂದಿರೋ ಮಕ್ಕಳಿಗೆ ಒಂದು. ಸೊ ಇದು ನನಗೆ ಸಹಿಸ್ಕೊಳಕ್ ಆಗ್ತಿಲ್ಲ, ರಾಣಿ ತರ ಇದ್ದವಳು ನೀನು ಅಂತ ಹೇಳ್ಬಿಟ್ಟು ಹೆಂಡತಿ ಪರ ವಹಿಸ್ಕೊಂಡು ಮಾತಾಡ್ತಾರೆ. ಸೊ ಇಲ್ಲಿ ಅದೇನೇ ಆಗ್ಲಿ ಅಪ್ಪ, ಅಜ್ಜಿ ದೊಡ್ಡವರು, ನೀವು ತಪ್ಪು ಮಾಡಿದ್ರಿ, ನಾವು ಅಜ್ಜಿನ ಹೇಗೋ ಮಾಡಿ ಸಮಾಧಾನ ಮಾಡ್ತೀವಿ ಅಂತ ಅಜಿತ್ ಮತ್ತೆ ಭೂಮಿ ಹೋಗ್ತಾರೆ. ಅಜಿತ್ ಭೂಮಿ ಅಜ್ಜಿ ಹತ್ರ ಸಾಕಷ್ಟು ಮಾತಾಡ್ತಾರೆ. ಅಜ್ಜಿ ನೀವು ಮಾಡಿದ್ದು ನಿಮ್ ತರನೇ, ನಿಮ್ಮ ಮಗ ಅಲ್ವಾ, ಕ್ಷಮಿಸ್ಬಿಡಿ, ನಿಮ್ ತರನೇ ಕೋಪ ತಾಪ ಎಲ್ಲ ಇದೆ, ಆದ್ರೂ ಅವ್ರಿಗೂ ಕೂಡ ಅನ್ಯಾಯ ಕಂಡ್ರೆ ಸಹಿಸ್ಕೊಳಕ್ಕಾಗಲ್ಲ, ನೀವ್ ಹೇಗಿದ್ದೀರಲ್ಲ ಹಾಗೆ, ಎಷ್ಟೇ ಆಗ್ಲಿ ಅವ್ರು ನಿಮ್ಮ ಮಗ ಅಲ್ವಾ ಅಂತ ಅಜಿತ್ ಹೇಳಕ್ ಹೋಗ್ತಾರೆ. ಅಜ್ಜಿ ಅತ್ತೆ ಕೂಡ ನಿಮ್ ಬಗ್ಗೆ ತುಂಬಾ ಹೇಳ್ತಾರೆ, ಅತ್ತೆಗೂ ನಿಮ್ಮ ಮೇಲೆ ತುಂಬಾ ಗೌರವ ಪ್ರೀತಿ ಇದೆ, ಆದ್ರೂ ಕೂಡ ಏನ್ ಗೊತ್ತಾ, ಒಂದು ಇಬ್ರು ಅತ್ತೆ ಸೊಸೆ ಇದ್ದಾರೆ, ಪರಸ್ಪರ ಒಬ್ರನ್ನೊಬ್ರು ಗೌರವ ಕೊಟ್ಕೊಂಡು ಪರಸ್ಪರ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಂದು ಭೂಮಿನೂ ಹೇಳ್ತಾರೆ. ಆದ್ರೆ ನಿಂಗವಜ್ಜಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಇದು ನಂದೇ ಮನಿ, ನಂದೇ ನಡಿಬೇಕು, ಈ ನಿಂಗವನೇ ಸರ್ವಾಧಿಕಾರಿ ಅನ್ನೋ ತರ ಮಾತಾಡ್ತಾಳೆ. ಕೋಪ ಮಾಡ್ಕೊಂಡಿರ್ತಾರೆ. ಅದು ನೋಡಿ ಇನ್ನು ಮನೆಯವರೆಲ್ಲ, ನಮ್ಮಮ್ಮ ಬದಲಾಗೋದೇ ಇಲ್ಲ, ನಾನು ನಮ್ಮಮ್ಮನಿಗಂತೂ ಒಳ್ಳೆ ಮಗ ಆಗ್ಲಿಲ್ಲ, ಅಟ್ಲೀಸ್ಟ್ ನಾನು ಹೆಂಡತಿ ಮಕ್ಳಿಗಾದ್ರೂ ಒಳ್ಳೆ ಗಂಡನಾಗಿ ಒಳ್ಳೆ ಅಪ್ಪನಾಗಿ ಇರಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾರೆ. ಈ ಕಡೆ ಊರಿಗೆ ಹೋಗಕ್ಕೆ ರೆಡಿ ಆಗ್ತಾರೆ. ಭೂಮಿ ಇನ್ನೊಂದು 4 ದಿನ ಇರೋಣ, ಹೇಗೂ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ. ಆದ್ರೂ ಕೇಳೋದೇ ಇಲ್ಲ ಬೇಡ ಅಂತ ಹೇಳ್ತಾರೆ. ಇನ್ನು ಶಾರದಾ ಎಲ್ಲಿದ್ದಾಳೆ, ಅಮ್ಮನ್ಗೊಂದು ಮಾತು ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ನೋಡಕ್ ಹೋಗ್ತಾರೆ. ಅಷ್ಟೊತ್ತಿಗೆ ಪಾಪ ಶಾರದನಿಗೆ ಊಟ ಮಾಡಿಸ್ತಾ ಇರ್ತಾರೆ ನಮ್ಮ ನಿಂಗಮ್ಮಜ್ಜಿ. ಊಟ ಮಾಡಿಸ್ತಾ ಅವರ ಒಂದು ನೋವಿನ ಸಂಗತಿಯನ್ನ ಶಾರದಾ ಹತ್ರ ಹೇಳ್ಕೊತಿರ್ತಾರೆ. ಏನ್ ಗೊತ್ತಾಕಂದ, ನಮ್ಮಪ್ಪ ನಿನ್ನ ಬಿಟ್ಟೋಗ್ಬಿಟ್ಟ ಅಂತ ಹೇಳಿದ್ರು, ಆದ್ರೆ ಅವರು ಬಿಟ್ಟೋಗ್ಲಿಲ್ಲ, ಅವರು ನಾನ್ ಕಳಿಸ್ಲಿಲ್ಲ ಕಂದ, ಅವರೇ ನನ್ ಬಿಟ್ಟೋಗಿರೋದು. ಯಾಕೆ ಗೊತ್ತಾ, ತಮ್ಮ ಜವಾಬ್ದಾರಿನ ಹೊರಕ್ ಆಗ್ದೇನೆ ಹೋಗಿರೋದು. ಹುಟ್ಟಿದ ಮನೆಯಲ್ಲೂ ಕೂಡ ಅಷ್ಟೇ, ಹೊಟ್ಟೆಗೆ ಬಟ್ಟೆಗೆ ಕೂಡ ಕಷ್ಟಪಟ್ಟು ಬಂದೆ, ಕಟ್ಕೊಂಡಿರೋ ಗಂಡನ ಮನೆಯಲ್ಲಿ ಆದ್ರೂ ಖುಷಿಯಾಗಿರ್ತೀನಿ ಅಂತ ಬಂದೆ, ಅಲ್ಲಿ ಕೂಡ ಜವಾಬ್ದಾರಿಗಳು. ಈ 3 ಮಕ್ಕಳು, ಯಾಕಂದ್ರೆ ಈ 3 ಮಕ್ಕಳನ್ನ ಸಮಾಜದಲ್ಲಿ ತಲೆ ಎತ್ತಿ ಬಾಳುವಾಗೆ ನಾನು ಗೌರವವಾಗಿ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕಷ್ಟದ ದಿನಗಳನ್ನ ಶಾರದಾ ಹತ್ರ ಹೇಳ್ಕೊತಿರ್ಬೇಕಾದ್ರೆ ಮನೆಯವರೆಲ್ಲ ಹಿಂದೆಗಡೆ ನಿಂತು ಕೇಳಿಸ್ಕೊತಾ ಇರ್ತಾರೆ. ಕೇಳಿಸ್ಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಹಾಗಾದ್ರೆ ಅಜ್ಜಿಗೆ ಏನ್ ಸಮಸ್ಯೆ ಇದೆ, ಅಜ್ಜಿಗೆ ಏನ್ ಪ್ರಾಬ್ಲಮ್ ಇದೆ, ಅವರ ಮನಸ್ಸಲ್ಲಿರೋ ನೋವೇನು ಅನ್ನೋದನ್ನ ಪೂರ್ತಿ ಮಾಡಿ ಊರಿಗೆ ಹೋಗ್ತಾರ ಅಥವಾ ಶಾರದನ ಕರ್ಕೊಂಡು ಈಗ ಹೋಗ್ತಾರ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಜವಾಗ್ಲೂ ನಿಂಗವಜ್ಜಿ ಒಂದು 4 ಮಾತು ಹೇಳ್ತಾಳೆ ಪ್ರೊಮೋ ವಿಡಿಯೋದಲ್ಲಿ. ಆ 4 ಮಾತು ಕೇಳಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಚಿಕ್ಕವರಿದ್ದಾಗೂ ಕಷ್ಟ ನೋಡಿ, ಮತ್ತೆ ಗಂಡನ ಮನೇಲಾದ್ರೂ ಖುಷಿಯಾಗಿರ್ತೀವಿ ಏನೋ ಅಂತ ಬರ್ತಾರೆ, ಅಲ್ಲಿ ಕೂಡ ಜವಾಬ್ದಾರಿನ ಹೊತ್ಕೊಂಡು ಮಕ್ಕಳನ್ನ ಬೆಳೆಸೋದು ಇಟ್ಸ್ ನಾಟ್ ಈಸಿ. ಹಾಗಾಗಿ ನಿಂಗವಜ್ಜಿಯ ಒಂದು ನೋವಿನ ಸಂಗತಿ ಮುಂದಿನ ಸಂಚಿಕೆಯಲ್ಲಿ ರಿವೀಲ್ ಆಗುತ್ತೆ, ಅದನ್ನ ನೋಡೋಣ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.